ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಜೂನ್ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ಏನೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ವಿಶೇಷ ಹಬ್ಬ ಹರಿದಿನಗಳೇನು, ಮತ್ತು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಾಗಿರ್ಬೋದು, ಮತ್ತು ರಾಶಿಗಳನುಗುಣವಾಗಿರ್ತಕ್ಕಂತಹ ದೋಷಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ದಿನ ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ಜೂನ್ 2026 ಒಂದು ಭವಿಷ್ಯ ದ್ವಾದಶ ರಾಶಿಗಳ ಮೇಷರಾಶಿಯಿಂದ ಮೀನರಾಶಿಯವರೆಗೂ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಅಂದರೆ SSP ಜ್ಯೋತಿಷಾಲಯ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜೂನ್ ತಿಂಗಳಲ್ಲಿ ಏನೆಲ್ಲ ವಿಶೇಷತೆ ದಿನಗಳು ಒಳಗೊಂಡಿರುತ್ತೆ ಮೊದಲು ಅದು ತಿಳ್ಕೊಳ್ಳೋಣ. ಅದೇ ರೀತಿ ಗೃಹ ಸಂಚಾರ, ಏಕೆಂದರೆ ಅದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ರಾಶಿಯ ಅನುಗುಣವಾಗಿ ನಾವು ಭವಿಷ್ಯ ಹೇಳಬೇಕಾದ್ರೆ ಪ್ರಸ್ತುತ ಅಂದರೆ ಈ ಒಂದು ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳ ಸಂಚಾರ ಬದಲಾವಣೆ ಆಗುತ್ತೆ ಮತ್ತು ಏನೆಲ್ಲ ವಿಶೇಷ ದಿನಗಳು ಇರುತ್ತೆ ಆ ಒಂದು ಎಲ್ಲ ಒಳಗೊಂಡಂತೆ ಭವಿಷ್ಯವನ್ನು ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಈ ತಡ ಮಾಡೋದೇ ಬೇಡ. ಈ ಒಂದು ತಿಂಗಳಲ್ಲಿ ಗ್ರಹ ಸಂಚಾರ ಯಾವ ರೀತಿ ಇರುತ್ತೆ. ಮೊದಲನೇ ತಾರೀಕು ಜೂನ್ 1ನೇ ತಾರೀಕು ನೋಡೋದಾದರೆ ಇಲ್ಲಿ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿದ್ದಾರೆ. ಅಂದರೆ 1ನೇ ತಾರೀಕು ಮಾತ್ರ ಮಿಥುನ ರಾಶಿಯಲ್ಲಿದ್ದಾರೆ, 2ನೇ ತಾರೀಕು ಜಂಪ್ ಆಗಿಬಿಡ್ತಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಬುಧ ಒಟ್ಟಿಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ, ಕುಜ ಮೇಷರಾಶಿಯಲ್ಲಿದ್ದಾರೆ, ರವಿ ವೃಷಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಜೂನ್ ತಿಂಗಳ ಮೊದಲನೆಯ ದಿನದ ಗ್ರಹ ಸಂಚಾರ. 2ನೇ ದಿನಕ್ಕೆ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ. ಅಲ್ಲಿ ನಿಮಗೆ ಗುರು ಕರ್ಕಾಟಕ ರಾಶಿಗೆ ಬರುತ್ತೆ. ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು 1ನೇ ತಾರೀಕು ಯಾವ ರೀತಿಯಲ್ಲಿ ಸಂಚಾರ ನಡೀತಾ ಇತ್ತೋ ಅಲ್ಲೇ ಇರುತ್ತೆ. ಇನ್ನು ತದನಂತರ ಏನಾಗುತ್ತೆ ಅಂದರೆ 9ನೇ ತಾರೀಕು ಮತ್ತೆ ಬದಲಾವಣೆ ಆಗುತ್ತೆ. ಅಲ್ಲಿ ಶುಕ್ರನು ಕೂಡ ಕರ್ಕಾಟಕ ರಾಶಿಗೆ ಬರ್ತಾರೆ. ಅಂದರೆ ಇಲ್ಲಿ ಶುಕ್ರ ಗುರು ಇಬ್ಬರು ಒಟ್ಟಿಗೆ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ 2ನೇ ತಾರೀಕು ಗುರು ಮಿಥುನದಿಂದ ಕರ್ಕಾಟಕ ಹೋಗ್ತಾರೆ, 9ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಇನ್ನು ಅದೇ ರೀತಿಯಾಗಿ 16ನೇ ತಾರೀಕು ವೃಷಭದಿಂದ ಅಂದರೆ ಇಲ್ಲಿ ರವಿ ಸೂರ್ಯ ಗ್ರಹ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ. ಈ ರೀತಿ ಬುಧ ಜೊತೆಗೆ ರವಿ ಕೂಡ ಅಲ್ಲಿ ಇರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು 21ನೇ ತಾರೀಕು ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು 23ನೇ ತಾರೀಕು ಕೆಲವು ಬದಲಾವಣೆಗಳೊಂದಿಗೆ ಅಂದರೆ ಇಲ್ಲಿ ಗುರು ಶುಕ್ರ ಬುಧ ಮೂರು ಒಟ್ಟಿಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಸೊ ಈ ರೀತಿಯಲ್ಲಿ ಗ್ರಹ ಸಂಚಾರದ ಅನುಗುಣವಾಗಿ ಈ ಒಂದು ಜೂನ್ ತಿಂಗಳ ಭವಿಷ್ಯ ಮತ್ತು ಅದರ ಒಂದು ಪ್ರಮುಖ ದಿನಗಳನ್ನು ನೋಡೋದಾದರೆ ಮೊದಲನೆಯದಾಗಿ ಅಂದರೆ ಇಲ್ಲಿ 3ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ, 6ನೇ ತಾರೀಕು ಷಷ್ಠಿ ಇದೆ, ಆಮೇಲೆ 11ನೇ ತಾರೀಕು ನಿಮಗೆ ಪರಮ ಏಕಾದಶಿ ಬರುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಮಾಸಿಕ ಶಿವರಾತ್ರಿ 13ನೇ ತಾರೀಕು ಜೂನ್ ತಿಂಗಳಲ್ಲಿ ಇದೆ. ಇನ್ನು 15ನೇ ತಾರೀಕು ಅಮಾವಾಸ್ಯೆ ಇದೆ, ಅದೇ ದಿನ ಮಿಥುನ ಸಂಕ್ರಾಂತಿ ಇದೆ. ಅಂದರೆ ಈ ಅಧಿಕ ಮಾಸ ಇರೋದರಿಂದ ಈ ಜೂನ್ನಲ್ಲಿ ಯಾವುದೇ ರೀತಿಯ ಸೂರ್ಯ ಬದಲಾವಣೆ ಇರೋದಿಲ್ಲ. ಆದ್ದರಿಂದ ಅಧಿಕ ಮಾಸ ಮುಗಿದ ತಕ್ಷಣವೇ ಸೂರ್ಯ ಸಂಕ್ರಾಂತಿ ಅಮಾವಾಸ್ಯೆ ದಿನ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿ 18ನೇ ತಾರೀಕು ಗುರು ಪುಷ್ಯ ಯೋಗ ಕೂಡಿ ಬರ್ತಾ ಇದೆ. ಸೊ ಈ ಒಂದು ಗುರು ಪುಷ್ಯ ಯೋಗದ ವಿಶೇಷ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವು ಆ ಒಂದು ಆಚರಣೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು. ಇನ್ನು 25ನೇ ತಾರೀಕು ನಿರ್ಜಲ ಏಕಾದಶಿ ಇದೆ. ಇನ್ನು ಅದೇ ರೀತಿಯಾಗಿ 28ನೇ ತಾರೀಕು ಶ್ರೀ ಶ್ರೀಪಾದರಾಜರ ಆರಾಧನೆ ಮುಳುಬಾಗಿಲು, ಕೋಲಾರ ಜಿಲ್ಲೆಯ ಮುಳುಬಾಗಿಲಲ್ಲಿರ್ತಕ್ಕಂಥ ಶ್ರೀಪಾದರಾಜರ ಮಠದಲ್ಲಿ
ಶ್ರೀಪಾದರಾಜರ ಆರಾಧನೆ ನಡೆಯುತ್ತೆ. ಅದೇ ರೀತಿ ಉತ್ತರಾದಿ ಮಠ, ರಾಯರ ಮಠ, ಎಲ್ಲ ಮಠ ಮಾನ್ಯಗಳಲ್ಲಿ ಶ್ರೀಪಾದರಾಜರ ಆರಾಧನೆ, ಅವತ್ತು ಅಲಂಕಾರ ವಿಶೇಷ, ಬ್ರಾಹ್ಮಣರ ಒಂದು ಬಹುಜನ, ಸಾರ್ವಜನಿಕರ ಬಹುಜನ ಎಲ್ಲವೂ ಇರುತ್ತೆ. ಸೊ ಆ ದಿನ ಸಾಧ್ಯವಾದರೆ ಮುಳುಬಾಗಿಲು ಮಠಕ್ಕೆ ಹೋಗಿ ಬನ್ನಿ. ಆ ಗುರುರಾಯರ ಮತ್ತು ಆ ಶ್ರೀಪಾದರಾಜರ ಆಶೀರ್ವಾದ ಸಿಗುವಂಥದ್ದಾಗತ್ತೆ. ಇನ್ನು 29ನೇ ತಾರೀಕು ಕಾರು ಹುಣ್ಣಿಮೆ ಇದೆ. ಸೊ ಇದಿಷ್ಟು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳು ಮತ್ತು ಗ್ರಹ ಸಂಚಾರದ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಇದರ ಆಧಾರಗನುಗುಣವಾಗಿ ನಾವು ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರಾಶಿ. ಈ ಧನುರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಮಾಸಿಕ ಭವಿಷ್ಯ ಅಂತ ನೋಡೋದಾದರೆ, ಈ ಒಂದು ಮಾಸಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಹೇಗಿರುತ್ತೆ ಧನುರಾಶಿಯವರಿಗೆ ಮೊದಲ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ತುಂಬ ಯೋಗಕರವಾದ ದಿನಗಳು ಕೂಡಿ ಬರ್ತಾ ಇದೆ. ಸುಮಾರು 30 ದಿನಗಳಲ್ಲಿ ಒಂದು 20 ದಿನಗಳ ಕಾಲ ನಿಮಗೆ ಆನಂದದಾಯಕ, ಆರಾಮದಾಯಕ, ಫಲಪ್ರದಾಯಕ, ಶುಭಪ್ರದಾಯಕ ಅಂತಲೇ ಹೇಳ್ಬೋದು, ಮಂಗಳಪ್ರದಾಯಕ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದಾಗುತ್ತೆ, ಶುಭ ಕಾರ್ಯಗಳಿಗೆ ಬೇಕಾದಂಥ ಸಿದ್ಧತೆಗಳು ನಡೆಯುವಂಥದ್ದಾಗುತ್ತೆ, ಶುಭ ಕಾರ್ಯಗಳಿಗೆ ಯಾವೆಲ್ಲ ನೆಂಟರನ್ನು ಕರಿಬೇಕೆಂಬ ಒಂದು ಹೆಸರುಗಳನ್ನು ಸೂಚನೆ ಮಾಡುವಂಥದ್ದಾಗತ್ತೆ. ಶುಭ ಕಾರ್ಯಕ್ಕೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನೆಂಬುದು ಧನುರಾಶಿಯವರಿಗೆ ತಿಳಿಸಲಾಗುತ್ತೆ. ಮತ್ತು ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ಇನ್ವಾಲ್ವ್ಮೆಂಟ್ ಇರುತ್ತೆ ಮತ್ತು ನಿಮ್ಮ ತನು ಮನ ಧನ ಅಂತೀವಲ್ಲ ಅದೆಲ್ಲ ಇನ್ವಾಲ್ವ್ಮೆಂಟು ಈ ಒಂದು ಸಮಯದಲ್ಲಿ ಧನುರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ ಈ ಒಂದು ಜೂನ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಜೂನ್ ತಿಂಗಳಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ಕೌಟುಂಬಿಕವಾಗಿ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ, ಆಧ್ಯಾತ್ಮಿಕವಾಗಿ ಇರತಕ್ಕಂಥ ತೊಡಕುಗಳು ದೂರವಾಗುತ್ತೆ, ವೃತ್ತಿ ಬದುಕಿನಲ್ಲಿರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ, ವ್ಯಾಪಾರದಲ್ಲಿರ್ತಕ್ಕಂತಹ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ. ನೋಡಿ, ಇಷ್ಟೆಲ್ಲ ಲಾಭಗಳು ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಲ್ಲಿ ಮದುವೆ ಯೋಗ ಕೂಡಿ ಬರುವಂಥದ್ದಾಗತ್ತೆ, ಸಂತಾನ ಭಾಗ್ಯ ಸಿಗುವಂಥದ್ದಾಗತ್ತೆ ಮತ್ತು ಪ್ರವಾಸದ ಭಾಗ್ಯ ಅಂದರೆ ದೂರದ ಪ್ರಯಾಣವನ್ನು ಈ ತಿಂಗಳು ಮಾಡುವಂಥವ್ರಾಗ್ತೀರಾ ಧನುರಾಶಿಯವರು. ಇದಕ್ಕೆ ಹೇಳೋದಾದರೆ ಮದುವೆಗೋಸ್ಕರನೇ ನಿಮ್ಮ ಪ್ರಯಾಣ, ಅಥವಾ ಮದುವೆ ಆಗಿರುತ್ತೆ ಏನಂತೀರ ಹನಿಮೂನ್ ಅಂತೀರೋ ಆ ರೀತಿಯಲ್ಲಿ ಇರುತ್ತೆ. ಅಂದರೆ ಒಟ್ಟಿನಲ್ಲಿ ಪ್ರವಾಸ ಇದೆ, ದೂರ ಪ್ರವಾಸ, ಹೊರ ದೇಶಕ್ಕೂ ಹೋಗ್ಬೋದು, ಹೊರ ರಾಜ್ಯಕ್ಕೂ ಹೋಗ್ಬೋದು, ಹೊರ ಜಿಲ್ಲೆಗೂ ಹೋಗ್ಬೋದು. ಸೊ ಪ್ರವಾಸನಂತೂ ಈ ಒಂದು ಜೂನ್ ತಿಂಗಳಲ್ಲಿ ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಮನಸ್ಸಿಗೆ ಒಂದು ರೀತಿ ಆಹ್ಲಾದಕರ ಆನಂದ, ಮತ್ತು ಮನಸ್ಸು ಒಂದು ರೀತಿ ಎಲ್ಲೋ ಸ್ಥಿಮಿತ ಕಳೆದುಕೊಂಡಿತ್ತು, ಈಗ ಅದು ಒಂಥರ ಏನೋ ಖುಷಿಯಾಗಿ ಇರುವಂಥದ್ದಾಗುತ್ತೆ ಅಂತ ಹೇಳಬಹುದು. ಇನ್ನೊಂದು ಈ ಒಂದು ಸಮಯದಲ್ಲಿ ಧನುಷ್ ರಾಶಿಯವರಿಗೆ ನಾವು ಹೇಳೋದಾದರೆ ನಿಮ್ಮ ಒಂದು ಮಾತುಗಾರಿಕೆಯಲ್ಲಿ ಬದಲಾವಣೆ ಆಗುವಂಥದ್ದಾಗತ್ತೆ. ಅಂದರೆ ಇಷ್ಟು ದಿನ ಇಲ್ಲದೇ ಇರುವಂತಹ ಒಂದಿಷ್ಟು ಬದಲಾವಣೆ ಈ ಜೂನ್ ತಿಂಗಳಲ್ಲಿ ಕಂಡುಬರುವಂಥದ್ದಾಗತ್ತೆ ಧನುಷ್ ರಾಶಿಯವರಿಗೆ. ಈ ಧನು ರಾಶಿಯವರು ಈ ತಿಂಗಳಲ್ಲಿ ಗುರುಗಳ ಒಂದು ಉಪದೇಶ, ಗುರುಗಳ ಒಂದು ಮಾರ್ಗದರ್ಶನ ಚಾಚು ತಪ್ಪದೆ ಪಾಲಿಸುವಂಥವ್ರಾಗ್ತೀರಾ ಅಂತಲೂ ಹೇಳ್ಬೋದು. ನಿಮ್ಮದೇ ಆದಂಥ ಪೀಠಾಧಿಪತಿ ಆಗಿರ್ಬೋದು ಅಥವಾ ನೀವು ನಂಬಿರತಕ್ಕಂತಹ ಗುರುವಿನ ಉಪದೇಶ ನಿಮಗೆ ಈ ತಿಂಗಳು ಓಕೆ ನಮ್ಮ ಗುರುಗಳು ಹೇಳಿದ್ದಾರೆ, ಸರಿ ಅದೇ ಮಾರ್ಗದಿಂದ ನಾವು ಹೋದರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತು ಎಲ್ಲೋ ಪ್ರವಚನದಲ್ಲಿ ಕೇಳಿರ್ತೀರ, ಎಲ್ಲೋ ನಿಮ್ಮ ಏನಂತೀರಿ ಯೂಟ್ಯೂಬ್ನಲ್ಲಿ ಕೇಳಿರ್ತೀರ. ಅವರ ಒಂದು ಮಾರ್ಗದರ್ಶನ ನಿಮಗೆ ಯಾಕೋ ಸರಿ ಅನಿಸ್ತಾ ಇದೆ ಅಂತ ತಿಳಿದುಕೊಂಡು ಅದನ್ನೇ ಮೂವ್ ಮಾಡ್ತೀರಾ. ಸೊ ಅದು ಮೂವ್ ಮಾಡೋದಕ್ಕೂ ಈ ಒಂದು ಭವಿಷ್ಯದಲ್ಲಿ ನಿಮಗೆ ಆಗು ಹೋಗುಗಳು ನಡೆಯೋದಕ್ಕೂ ಸರಿಯಾಗಿ ಹೋಗುತ್ತೆ. ಅದು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ನಿಮ್ಮ ಒಂದು ಕನಸಿನ ಒಂದು ಮಾರ್ಗದರ್ಶನ ಅಥವಾ ಕನಸಿನಲ್ಲಿ ಬಂದಿರತಕ್ಕಂಥ ವಿಚಾರಗಳು ಈಗ ನಡೀತಾ ಇರತಕ್ಕಂಥ ವಿಚಾರಗಳು ಸಮ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಮನಸ್ಸು ಸಕಾರಾತ್ಮಕವಾಗಿ ಚಿಂತನೆಗಳಾಗತ್ತೆ, ನಿರ್ದಿಷ್ಟ ನಿರ್ಧಾರ, ನಿರ್ದಿಷ್ಟ ಪ್ರಮಾಣ ಒಂದು ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ
ಈ ತಿಂಗಳಲ್ಲಿ ಏನೆಲ್ಲ ಮಾಡಬೇಕು ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಆ ಪ್ಲ್ಯಾನ್ ತಕ್ಕಂಗೆ ಹೋಗಲು ಇಚ್ಛೆ ಪಡ್ತೀರಾ ಧನುಷ್ ರಾಶಿಯವರು. ಇನ್ನು ಅದೇ ರೀತಿಯಾಗಿ ನಿಂತು ಹೋಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಫಲಗೊಳಿಸ್ತೀರಾ, ಅಂದರೆ ಯಶಸ್ವಿ ಆಗ್ತೀರಾ. ಆ ಎಲ್ಲ ಕೆಲಸಗಳ ಅಡೆತಡೆಗಳನ್ನು ದೂರ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಶಕ್ತಿಯಾಗಿರ್ಬೋದು, ಬೇರೆ ಬೇರೆ ಏನೇ ಅದಕ್ಕೆ ಆ ಮನೆ ಕಟ್ಟೋದಾಗಿದ್ದರೆ ಇಟ್ಟಿಗೆ, ಜಲ್ಲಿ, ಸಿಮೆಂಟು ಅದಕ್ಕೆ ವ್ಯವಸ್ಥೆ ಮಾಡಿರ್ತೀರ ಅಷ್ಟೇ. ಆ ವ್ಯವಸ್ಥೆ ಮಾಡಿ ಅದಕ್ಕೇನು ಬೇಕು ಈ ತಿಂಗಳಲ್ಲಿ ಡೆಡ್ಲೈನ್ ಮುಗಿಸಿದಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗುವಂಥದ್ದಾಗುತ್ತೆ ಅನ್ನೋದು. ಕೋರ್ಟು ಕಚೇರಿಗಳಲ್ಲಿ ನಿಮ್ಮ ಪರವಾಗಿ ರಿಸಲ್ಟ್ ಬರುವಂಥದ್ದಾಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಇನ್ಸ್ಟಿಟ್ಯೂಟ್ ನೋಡುವಂಥದ್ದಾಗುತ್ತೆ ಅಥವಾ ಶಾಲೆಗಳನ್ನು ನೋಡುವಂಥದ್ದಾಗುತ್ತೆ. ಅವರಿಗಾಗಿ ಸಮಯವನ್ನು ಮೀಸಲಿಡುವಂಥವ್ರಾಗ್ತೀರ ಧನುರ್ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆಲ್ಲ ಮಕ್ಕಳು ವಯಸ್ಸಿಗೆ ಬಂದಿರ್ತಾರೋ ಅವರಿಗೆ ಮದುವೆ ಮಾಡುವ ಯೋಗ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ಅವಕಾಶಗಳನ್ನು ನೀವು ಸದುಪಯೋಗಪಡಿಸ್ಕೊಳ್ತೀರಾ. ಅಲ್ಲಲ್ಲೇ ವಧುವರರ ಅನ್ವೇಷಣೆ ಇರುತ್ತೆ, ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮದೇ ಆದಂಥ ಒಂದು ಸಮುದಾಯದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಯೋಗ್ಯವಾದ ವರ ಅಥವಾ ವಧುವನ್ನು ನೀವು ಹುಡುಕಿ ನಿಮ್ಮ ಮಕ್ಕಳ ಮದುವೆಯನ್ನು ಯಶಸ್ವಿಯಾಗಿ ಮಾಡಲು ಮುಂದಾಳತ್ವವನ್ನು ವಹಿಸ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಒಂದಿಷ್ಟು ಯಜ್ಞ ಯಾಗಾದಿಗಳು, ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ನೋಡೋದಾದರೆ ಈ ಒಂದು ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ತುಂಬ ಸಕಾರಾತ್ಮಕವಾಗಿದೆ, ಅನುಕೂಲಕರವಾಗಿದೆ ಮತ್ತು ಧನಾತ್ಮಕವಾಗಿಯೂ ಕೂಡ ಇದೆ. ಅಂದರೆ ಆದಾಯ ಮೂಲ ಚೆನ್ನಾಗಿ ಬರುವಂಥದ್ದು. ಇನ್ನು ಅನಾನುಕೂಲಗಳು ಅಂತ ಬರೋದಾದರೆ ಒಂದಿಷ್ಟು ಖರ್ಚುಗಳು ಮತ್ತು ದಿಢೀರಾಗಿ ಪ್ರವಾಸ ಮಾಡ್ತಾ ಇರೋದರಿಂದ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಪ್ರಾಣಿಗಳಿಂದ ಸ್ವಲ್ಪ ನಿಮಗೆ ಭಯ, ಅಂದರೆ ಈಗ ಬೀದಿ ನಾಯಿಗಳು ಕಚ್ಚೋದಾಗಿರ್ಬೋದು ಅಥವಾ ಯಾವುದೋ ಒಂದು ಪಕ್ಷಿ ಏನೋ ಒಂದು ಕುಕ್ಕಿ ಹೋಗುವಂಥದ್ದಾಗ್ಬೋದು, ಅಥವಾ ನಿಮಗೆ ಯಾವುದು ಏನಂತ ಗೊತ್ತಾಗ್ತಾ ಇಲ್ಲ ಅಂತಲೇ ಹೋಗ್ತಾ ಇರ್ತೀರ, ಯಾವುದೋ ಒಂದು ಗಾಡಿ ಸಣ್ಣ ಒಂದು ಪ್ರಮಾಣದಲ್ಲಿ ಗುದ್ದು ಹೋಗ್ಬೋದು, ಆಕ್ಸಿಡೆಂಟ್ ಇರ್ತೀವಲ್ಲ ಆ ರೀತಿಯಲ್ಲಿ ಇರುತ್ತೆ. ಅಂದರೆ ಸ್ವಲ್ಪ ಮನಸ್ಸು ನಿಮಗೆ ಅಮಾವಾಸ್ಯೆಯ ದಿನ, ಅಂದರೆ ಈ ತಿಂಗಳಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ದಿನ 2 ಮುಂಚೆ 2 ಆ ಕಡೆ, ಅಂದರೆ ಒಂದು ವಾರ ಅಂತ ತಿಳ್ಕೊಳ್ಳಿ. ಅಂದರೆ ಒಂದು 12ನೇ ತಾರೀಕಿನಿಂದ 17ನೇ ತಾರೀಕುವರೆಗೂ ಸ್ವಲ್ಪ ಈ ಸಮಯ ಏನಿದೆಯಲ್ಲ ಅದು ನಿಮಗೆ ಯೋಗಕರವಾಗಿಲ್ಲ. ಈ ಸಮಯದಲ್ಲಿ ಆದಷ್ಟು ತಾಳ್ಮೆಯಿಂದ ಇರಿ, ದೂರದ ಪ್ರಯಾಣ ಮಾಡಲು ಹೋಗಬೇಡಿ, ಯಾರ ಹತ್ರ ವಾದ ವಿವಾದಗಳಿಗೆ ಇಳಿಯಲು ಹೋಗಬೇಡಿ ಮತ್ತು ಯಾರಿಗೂ ಉಪದೇಶನೂ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ಸಮಯ ಸರಿಯಿಲ್ಲ. ಆ ಒಂದು ಸಮಯದಲ್ಲಿ ಸ್ವಲ್ಪ ನಿಮಗೆ ಬಲವಾದ ಏಟುಗಳು ಕೂಡ ಬೀಳುವಂಥ ಅವಕಾಶಗಳಿದೆ. ಹಾಗಾಗಿ ಈ ಒಂದು ವಾರ ಸ್ವಲ್ಪ ಧನುರ್ ರಾಶಿಯವರು ಜಾಗೃತೆಯಾಗಿರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಎಲ್ಲವೂ ಅನುಕೂಲಕರವಾಗಿದೆ ಈ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈಗ ಅಧಿಕ ಮಾಸ, ಬ್ರಾಹ್ಮಣರಿಗೆ ಏನಾದರೂ ದಾನವನ್ನು ಮಾಡಿ. ಸೊ ದಾನ ಮಾಡೋದರಿಂದ ನಿಮಗೆ ಒಳ್ಳೆಯ ಅಭಿವೃದ್ಧಿ ಮತ್ತು ನಿಮ್ಮ ಒಂದು ನಕಾರಾತ್ಮಕ ಚಿಂತನೆಗಳು, ದೊಡ್ಡ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿ ಹಾಗೂ ದುರ್ಗಾದೇವಿಯ ಅಷ್ಟೋತ್ತರವನ್ನು ಪಠಣೆ ಮಾಡಿ ಅಥವಾ ದುರ್ಗಾದೇವಿಯ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ಧೈರ್ಯ ಬರುವಂಥದ್ದಾಗತ್ತೆ ಮತ್ತು ನಿಮ್ಮ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಧನುರ್ ರಾಶಿಯವರ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSP ಜ್ಯೋತಿಷ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.